ಏನತ್ತೆ ಬಾಗ್ಲತ್ರ ನಿಂತ್ಕೊಂಡು ದರ್ಶನ ಕೊಡ್ತಿದ್ದೀರಾ? ಸುಮ್ಮನೆ ನಿಂತಿದ್ದೀರಾ? ನೀವೀಗ ಸುಮ್ಮನೆ ನಿಂತ್ಕೊಂಡ್ರೆ ನಾನೇನಂತ ಅರ್ಥ ಮಾಡ್ಕೋಬೇಕು ಅತ್ತೆ? ಆ ನಿನ್ನ ಕೆಟ್ಟ ಬಾಯಲ್ಲಿ ನನ್ನನ್ನು ಅತ್ತೆ ಅಂತ ಕರಿಬೇಡ. ನಿಮ್ಮ ಮಗ ನನ್ನ ಪ್ರೀತಿಯಿಂದ ಹೆಂಡತಿ ಅಂತ ಕರಿಬೇಕಾದ್ರೆ ನಾನು ನಿಮ್ಮನ್ನ ಕೊನೆ ಪಕ್ಷ ಚೇಷ್ಟೆಗೋಸ್ಕರ ಆದರೂ ನಿಮ್ಮನ್ನ ಅತ್ತೆ ಅಂತ ಕರಿಬಾರ್ದಾ ಅತ್ತೆ? ಬೇಡ ಅಂದಿದ್ದನ್ನೇ ಮಾಡೋ ಹಠಮಾರಿ ನೀನು ಅಂತ ನನಗೆ ಗೊತ್ತು ಕಣೆ. ಹಾಗೆ ಕಾರೋದಕ್ಕಿಂತ ಹಠಮಾರಿತನ ಒಳ್ಳೇದಲ್ವಾ ಅತ್ತೆ? ಭಾಷಣ ಸಾಕು. ಫೋನಲ್ಲೇನೋ ನನ್ನ ಗಂಡನ ಮೇಲೆ ಲವ್ ಆಗಿಲ್ಲ ಅಂತ ನಗ್ತಾ ಹೇಳ್ತಿದ್ದೆ. ಏನು ವಿಷಯ? ಯಾಕೋ ಗೊತ್ತಿಲ್ಲ ಅತ್ತೆ, ನಿಮ್ಮ ಮಗನ ಮಾತುಗಳು ಮನಸ್ಸಿಗೆ ತುಂಬ ಹತ್ತಿರ ಅನಿಸ್ತಿದೆ. ಚೇಷ್ಟೆಗಳು ಹಿತ ಅನಿಸ್ತಿದೆ. ಈ ಲಕ್ಷಣಗಳನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲಿ ವಿಜಿ ಮೇಲೆ ಲವ್ ಆಗುತ್ತೋ ಅಂತ ಭಯ ಆಗ್ತಾ ಇದೆ. ನನ್ನ ವಿಜಿ ಬಗ್ಗೆ ಕನಸು ಕಾಣೋ ಯೋಗ್ಯತೆನೂ ನಿನಗಿಲ್ಲ. ಲವ್ವು ಗಿವ್ವು ಅಂತ ಹೇಳಿದ್ರೆ ಹಲ್ಲು ಉದುರು ಹೋಗುತ್ತೆ. ಅಯ್ಯೋ ಅತ್ತೆ, ಹಲ್ಲಿಲ್ದೇ ಇದ್ರೆ ನೀವು ಚೆನ್ನಾಗೇ ಕಾಣಿಸಲ್ಲ. ಏಯ್, ತುಂಬಾ ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ, ವಿಜಿಯಿಂದ ದೂರ ಇದ್ದು ಬಿಡು ಗೀತಾ. ಅವನನ್ನ ಬುಟ್ಟಿಗೆ ಹಾಕೊಳ್ಳೋ ಪ್ರಯತ್ನಗಳು ಯಾವುದು ನಡೆಯೋದಿಲ್ಲ. ಅತ್ತೆ, ನೀವು ಕನ್ಫ್ಯೂಷನ್ ಮಾಡ್ಕೊಳ್ತಿದ್ದೀರಾ. ಇಲ್ಲಿ ಬುಟ್ಟಿಗೆ ಹಾಕೊಳ್ತಿರೋದು ನಾನಲ್ಲ, ನಿಮ್ಮ ಮಗ ವಿಜಿ. ಗೀತಾ, ನನ್ನ ಮಗನಿಗೆ ಗಂಜಿ ಕುಡ್ಸೋದಕ್ಕೆ ನೀನೇ ಆಗಬೇಕಂತೆ. ಹೋಗು. ಕ್ಷಮಿಸಿ ಅತ್ತೆ, ನಾನು ಹೋಗೋಕ್ಕಾಗಲ್ಲ. ಈಗಷ್ಟೇ ನನ್ನ ಮಗನ ತಂಟೆಗೆ ಹೋಗಬಾರ್ದು ಅನ್ನೋ ಥರ ತಾಕೀತು ಮಾಡಿ ಈಗೋಗಿ ಗಂಜಿ ಕುಡ್ಸು ಅಂತಿರಲ್ಲ. ಯಾಕೆ ಆಮೇಲೆ ನನ್ನ ಬೈತಾ ಇರ್ಬೋದು ಅಂತನಾ? ನೋಡು, ಕೆಲವೊಂದು ಸಲ ಇಷ್ಟ ಇಲ್ಲದೆ ಇದ್ರೂ ಕಷ್ಟಪಟ್ಟು ಆ ಕೆಲಸಗಳನ್ನ ಮಾಡಬೇಕಾಗತ್ತೆ. ಈಗ ನಾನು ಮಾಡ್ತಾ ಇರೋದು, ನೀನು ಮಾಡಬೇಕಾಗಿರೋದು ಎರಡೂ ಅದೇ. ಅಯ್ಯೋ ಅತ್ತೆ, ನಿಮ್ಗೆ ನನ್ನನ್ನು ನಿಮ್ಮ ಮಗನ ಹತ್ರ ಗಂಜಿ ಕುಡ್ಸು ಅಂತ ಕಳ್ಸಕ್ಕೆ ಇಷ್ಟ ಇಲ್ಲದೆ ಇರ್ಬೋದು. ಆದರೆ ನನಗೆ ನಿಮ್ಮ ಮಗನಿಗೆ ಗಂಜಿ ಕುಡ್ಸೋಕೆ ಇಷ್ಟ ಇದೆ ಅತ್ತೆ. ಹೊಟ್ಟೆ ಉರ್ಸಿದ್ರು ಸಾಕು, ಬಾಯಿ ಮುಚ್ಕೊಂಡು ಹೇಳಿದ ಕೆಲಸನ ಮಾಡ್ತೀಯಾ? ನೀವು ಈ ಥರ ರೇಗ್ತಾ ಹೇಳಿದ್ರೆ ನಾನು ಹೋಗಲ್ಲ ಅತ್ತೆ. ಬೇಕಾದ್ರೆ ನೀವೇ ಹೋಗಿ ಗಂಜಿ ಕುಡ್ಸಿ. ನಿನ್ನ ಮುಖಕ್ಕೆ ಇನ್ನು ಹೇಗೆ ಹೇಳಬೇಕು? ಮಂಗಳಾರತಿ ಎತ್ತಿ ಬಾರಮ್ಮ ನನ್ನ ಮಗನ್ ಗಂಜಿ ಕುಡ್ಸು ಅಂತ ಹೇಳ್ಬೇಕಾ? ಹಾಗೆ ಮಾಡಿದ್ರೆ ತಪ್ಪೇನಿದೆ ಅತ್ತೆ? ಏಯ್, ಭಾನು ಎಲ್ಲಿದ್ಯಾ? ಹಾ ಬಂದೆ ರೀ. ಹೋಗಮ್ಮ. ನನ್ನ ನಿಧಾನ ವಿಜಿ. ಸರಿ ಆಯ್ತಾ ವಿಜಿ? ಅಬ್ಬಾ, ಈಗ ಸರಿ ಹೋಯ್ತು. ಜಸ್ಟ್ ನೆತ್ತಿಗತ್ತಿದ್ದಕ್ಕೆ ಇಷ್ಟೊಂದು ಒದ್ದಾಟನ? ತಗೋ, ಇದು ಕೊನೆ ತುತ್ತು. ಇಷ್ಟೇನಾ? ಆಗೋಯ್ತಾ? ಯಾಕೆ, ಇನ್ನೂ ಗಂಜಿ ಬೇಕಿತ್ತಾ? ಅಲ್ಲ, ಹೊಟ್ಟೆ ತುಂಬಿತು. ಆದ್ರೆ ನೀನು ಪ್ಲೇಟ್ ಹಾಗೆ ಇರ್ತಿದ್ಯಾ. ಇನ್ನೇನ್ ಮಾಡ್ಬೇಕಾಗಿತ್ತು? ನಾನು ಚಿಕ್ಕವನಾಗಿದ್ದಾಗ
ಅಪ್ಪ ತಂದೆ ಸಾಕ್ ಮಾಡ್ತೀಯ ನಿನ್ ಪುರಾಣನ. ಆಗ್ಲಿಂದ ನಾನು ಚಿಕ್ಕವನಿದ್ದಾಗ ಅಂತ ಹೇಳ್ತಾನೆ ಇದ್ಯಾ. ಹ್ಞೂ ಗೀತಾ, ಇದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ, ನೀನು ತಿಳ್ಕೋಬೇಕು. ನಾನು ಚಿಕ್ಕವನಿದ್ದಾಗ ನಮ್ಮಮ್ಮ ನಂಗೆ ಊಟ ಮಾಡಿಸಿದ್ಮೇಲೆ ಖಾಲಿ ತಟ್ಟೆಯಿಂದ ನನಗೆ ದೃಷ್ಟಿ ತೆಗಿತಾ ಇದ್ರು. ಅದು ಆಗ. ಈಗೇ ನಿನ್ ಚಿಕ್ಕ ಪಾಪು ಅಲ್ವಲ್ಲ. ನಮ್ಗೊಂದು ಚಿಕ್ಕ ಪಾಪು ಆಗೋವರೆಗೂ ನಾನು ಚಿಕ್ಕ ಪಾಪುನೇ ಅಲ್ವಾ ಗೀತಾ? ಏನಂದೆ? ಏನೂ ಇಲ್ಲ. ಹಾ, ಗೀತಾ, ಒಂದ್ ನಿಮಿಷ. ಅಲ್ಲ ತಂಗಿವ, ನಾನು ಏನು ಅಂಥ ದೊಡ್ಡ ತಪ್ಪು ಮಾಡಿದೆ ಅಂತ ನೀನು ನನಗೆ ಈ ರೇಂಜಿಗೆ ಪಂಚಕಜ್ಜಾಯ ಕೊಟ್ಟೆ ಹೇಳು? ಏನೋ ನೀನು ತುಂಬ ಬೇಜಾರಲ್ಲಿದ್ದೀಯಾ. ಸೇಮ್ ಪಿಂಚ್ ಅನ್ಕೊಂಡು ಅಂಬ ಹತ್ರ ನಿನ್ನ ದುಃಖನ ನಾನು ತೋಡ್ಕೊಳ್ತಿದ್ದೆ ಅಷ್ಟೇ ತಂಗಿವ. ನೀನು ದುಃಖ ತೋಡ್ಕೊಳ್ತಾ ಇರಲಿಲ್ಲ, ನನ್ನನ್ನು ಆಡ್ಕೊಳ್ತಾ ಇದ್ದೆ. ಆದರೂ ತಂಗಿವ, ನೀನು ಈ ಕಣ್ಣು ಊದ್ಕೊಳ್ಳೋ ರೇಂಜಿಗೆಲ್ಲ ಹೊಡಿಬಾರ್ದಿತ್ತು ತಂಗಿವ. ನೀನು ಕನಿಕರ ಇಲ್ಲ ನೋಡು. ಅಲ್ಲ, ಯಾವ ಗ್ಯಾಪಲ್ಲಿ ನೀನು ಕರಾಟೆ ಕಲ್ತೆ ತಂಗಿವ? ಬ್ಲ್ಯಾಕ್ ಬೆಲ್ಟ ನೀನು? ಅಬ್ಬಾ, ಕಣ್ಣು ಪಟಪಟ ಅಂತಿದೆ ತಂಗಿವ, ಕಿತ್ತು ಬರೋಂಗಿದೆ. ನಿನ್ನ ಕಣ್ಣು ಪಟಪಟ ಅಂತಿದ್ಯಾ? ನನ್ನ ಹೊಟ್ಟೆ ಕೊತ ಕೊತ ಅಂತ ಕುದೀತಾ ಇದೆ. ಆ ಗೀತ ಆಡ್ತಾ ಇರೋ ಪ್ರತಿಯೊಂದು ಮಾತಿಗೂ ಉರಿತಾ ಇದೆ. ದೊಡ್ಡಣ್ಣನ್ ಕೇಳಿದ್ರೆ ತಣ್ಣಗಿರೋ ಅಂತಾನೆ. ನೀನು ಹರಟೆ ಹೊಡ್ಕೊಂಡು ತಮಾಷೆ ಮಾಡ್ಕೊಂಡು ಕಾಲ ಕಳೀತಿದ್ಯಾ. ಅದು ಬಿಟ್ಟು ಕೆಲಸದೋಳ್ ಜೊತೆ, ಮನೆ ಕೆಲ್ಸದೋಳ್ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಹೆಚ್ಚಿತ್ತು ನಾನು ನನಗೆ ಮನದಿಲ್ವ ತಂಗಿವ? ಇಲ್ಲ, ನಾನು ಜಸ್ಟ್ ತಮಾಷೆ ಮಾಡಿದೆ ತಂಗಿವ. ಆದರೆ ಆ ತಮಾಷೆನೇ ನನಗೆ ಅಮಾವಾಸ್ಯೆ ಆಗುತ್ತೆ ಅಂತ ಗೊತ್ತಾಗಲಿಲ್ಲ ತಂಗಿವ. ಸಾರಿ. ಆದರೂ ತಂಗಿವ ನೋಡು, ನೀನು ಒಂದು ಸಾರಿ ಯೋಚನೆ ಮಾಡು ತಂಗಿವ. ಇದೇ ಸೋಫಾದ ಮೇಲೆ ನೀನು ತಲೆ ಕೆಟ್ಟು ಕೂತಾಗ ನಿನ್ನ ಹತ್ರನೇ ಕೂತ ರಪ್ 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 ಅಂತ ಹೆಂಗೆಲ್ಲ ಐಡಿಯಾ ಕೊಟ್ಟಿದ್ದೀನಿ ನಾನು. ನೀನು ರಪ್ ರಪ್ ಅಂತ ಕೊಟ್ಟ ಐಡಿಯಾಗಳೆಲ್ಲ ಇವತ್ತು ಟಪ್ ಟಪ್ ಅಂತ ಉದ್ರು ಹೋಗಿ ನನ್ನನ್ನ ಈ ಪರಿಸ್ಥಿತಿಲಿ ತಂದು ನಿಲ್ಸಿದ್ಯಲ್ಲ. ಆಯ್ತು ಬಿಡು ತಂಗಿವ, ನಾನು ವೇಸ್ಟ್ ಬಾಡಿ ಎಲ್ಲ ಫ್ಲಾಪ್ ಐಡಿಯಾಗಳನ್ನೇ ಕೊಟ್ಟಿರೋದು ನಾನು. ಪರವಾಗಿಲ್ಲ ಬಿಡು. ನೀನು ದೊಡ್ಡ ಕರೆಸ್ಕೊಂಡ್ಯಲ್ಲ, ದೊಡ್ಡಣ್ಣ ಏನೋ ಕಡ್ದು ಕಟ್ಟ ಆಗ್ತಾನಂತ ಏನು ಐಡಿಯಾ ಕೊಟ್ಟ ಅವನು? 1000 ಐಡಿಯಾ ಕೊಟ್ಟು ಸೋಲ್ಸೋದು ದೊಡ್ಡ ವಿಚಾರ ಅಲ್ಲ ಕಣೋ ಸಿತಾರ. ಬಂತಲ್ಲ, ಇವನೊಂಥರ ವಿಕ್ರಮಾದಿತ್ಯನ ಬೇತಾಳ ಥರ. ನೆನೆಸ್ಕೊಂಡ್ರೆ ಸಾಕು ಬಂದು ಅಂಟ್ಕೊಳ್ಳುತ್ತೆ. ಎಲ್ಲಿದೆ? ಓ, ಇತ್ ಕಡೆ ನನ್ನ ಎಂಟ್ರಿ. ಆದ್ರೆ ಕೊಡೋ ಒಂದು ಐಡಿಯಾನೇ ಸದಾ ಕಾಲ ಕೆಲಸ ಮಾಡಿ ಗೆಲುವನ್ನ ತಂದು ಕೊಡ್ತಾ ಇರಬೇಕು. ಈ ದೊಡ್ಡಣ್ಣ ಕೊಡೋದು ಅಂಥ ಐಡಿಯಾಗಳನ್ನು. ನನ್ನ ಕಣ್ಣು ನೀನ್ ತೆಗ್ದೆ ತಂಗ್ಯವ. ಕಿವಿ ನಿನ್ನ ಅಣ್ಣ ತೆಗೆದೇ ಬಿಟ್ಟ. ಇವನು ಬಂದಾಗಿಂದ ಕ್ವಿಂಟಾಲ್ಗಟ್ಟಲೆ ಡೈಲಾಗ್ ಕೇಳಿ 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 ನನ್ನ ಕಿವಿ ಕೆವಡಾಗೋಯ್ತು. ನಾನು ಕೊಟ್ಟ ಸಮಾಧಾನ ನಿನ್ನ ಗೊಂದಲಕ್ಕೆ ಸಮನಾಗಿಲ್ಲ. ನಾನು ನುಡಿದ ಭವಿಷ್ಯ ನಿನ್ನ ಭಯವನ್ನ ದೂರ ಮಾಡಿಲ್ಲ ಅಲ್ವಾ ತಂಗಿ? ಆಯ್ತು, ನಾನೇನು ಹೇಳೋದಿಲ್ಲ. ನೀನೇ ಎಲ್ಲವನ್ನ ಸೂಕ್ಷ್ಮ ಗಮನಿಸ್ ನೋಡು, ನಿನಗೆ ಎಲ್ಲ ಅರ್ಥ ಆಗುತ್ತೆ. ನೀನಿವತ್ತು ಇಲ್ಲೇ ಮಲ್ಕೊಂತೀಯ? ಇಲ್ಲ, ಅಲ್ಲಿ 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 ಮಲ್ಕೊಂತೀಯ? ಅಂದ್ರೆ ಅಲ್ಲಿ ಒಂದು ಹಾಸಿಗೆ ಹಾಕೊಂಡು ಮಲ್ಕೊಂತೀಯ ಅಂತ ಅಂದೆ. ತಮ್ಗ್ಯಾಕಿಂತ ಆಸೆನೋ? ಅದು 2 ಗಂಟೆಗೆ ನಾನೊಂದು ಮಾತ್ರೆ ತಗೊಂಡೋದಿದ್ಯಲ್ಲ, ಪಾಪ ನೀನು ನಿನ್ನ ರೂಮಿಂದ ಬರಬೇಕು, ಅಷ್ಟು ಕಷ್ಟ ಯಾಕೆ ಪಡ್ತೀಯ ಅಂತ. ಸೊ ಅಲಾರಾಮ್ ಇಟ್ಕೊಂಡು ಇಲ್ಲೇ ಮಲಗಿದ್ರೆ ಹೇಗೆ ಅಂತ ಅನ್ನಪ್ಪ. ಮಾತ್ರೆ ಕೊಡಕ್ಕೆ ಈಸಿ ಆಗುತ್ತಲ್ವಾ? ಸಾರಿ ವಿಜಿ, ನಾನಿಲ್ಲಿ ಮಲ್ಗಕ್ಕಾಗಲ್ಲ. ಹಾಗಾದ್ರೆ ಇಲ್ಲಿ ಸಾರಿ 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 ಸರ್, ಇಲ್ಲಿ ಅಲ್ಲಿ ನನ್ನ ರೂಮಲ್ಲಿ ಎಲ್ಲಿ ಬೇಕಾದ್ರೂ ಮಲ್ಕೋ. ಆಗಲ್ಲ ಅಂತ ಹೇಳ್ದೆ ತಾನೆ. ನಾನು ನನ್ನ ರೂಮಲ್ಲೇ ಮಲ್ಗೋದು.
ಹಾಗಾದ್ರೆ ನಾನೇ ಅಲ್ಲಿ ಬಂದ್ಬಿಡ್ಲಾ? ಬಂದ್ಬಿಟ್ರೆ ನನಗೆ ಮಾತ್ರ ಯಾರು ಕೊಡ್ತಾರೆ? ನೀನೇ ನನ್ನ ನೋಡ್ಕೊಂತೀಯ ಅಂತ ನಮ್ಮ ಅಪ್ಪ ಅಮ್ಮ ಕೂಡ ಇಲ್ಲಿ ಸುಳಿಯಲ್ಲ. ಪರವಾಗಿಲ್ಲ ಸಾಹೇಬ್ರೆ, ನಾನೇ 2 ಗಂಟೆಗೆ ಬಂದು ನಿಮ್ಮನ್ನ ಎಪ್ಸಿ ಮಾತ್ರೆ ಕೊಡ್ತೀನಿ. ಸರಿ ವಿಜಿ, ನಾನಿನ್ನ ಬರ್ತೀನಿ, ನೀನ್ ಮಲ್ಕೋ. ಏನ್ ಮಾಡ್ತಿದ್ಯಾ ವಿಜಿ? ನಿನ್ ತಲೆಗಿಲೆ ಕೆಟ್ಟಿದ್ಯಾ? ನನ್ ವೇಲ್ ಬಿಡು. ನೋಡು ವಿಜಿ, ಇದೆಲ್ಲ ಚೆನ್ನಾಗಿರಲ್ಲ. ಸುಮ್ನೆ ವೇಲ್ ಬಿಡು ವಿಜಿ. ಆಗ ನೋಡಿದ್ರೆ ವಿಜಿ ಹತ್ರಕ್ಕೆ ಹೋದ್ರೆ ಲವ್ ಆಗುತ್ತೆ. ಸರಿದ್ಲು ಅಂತನಾ? ಈ ಅಣ್ಣ ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ನನಗ್ ಮಾತ್ರ ಇಲ್ಲಿ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹೌದು, ಇಲ್ಲಿ ಏನೋ ಸರಿ ಇಲ್ಲ. ಬಾನು, ಏನಾಯ್ತು?